ಫಸ್ಟ್ ಈ ಮಗಳು ಹೇಳ್ತಾ ಇದ್ದಾಳೆ 3 ವರ್ಷದಿಂದ ಇವರಿಗೆ ದೆವ್ವ ಕಾಟವಾಗಿ ತುಂಬಾ ಭಯ ಪೆಟ್ಟುಕೊಂಡು ಜ್ವರಗಳು ತುಂಬಾ ಕಾಡ್ತಾ ಇತ್ತಂತೆ. ಫಸ್ಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ. ಅವ್ರು ಯಾರು ಪ್ರಾರ್ಥನೆ ಮಾಡಿದಾಗಲೂ ಕೂಡ ಬಿಡುಗಡೆ ಆಗ್ತಾರೆ ಹೇಳ್ತಾ ಇದ್ದಾರೆ. ಮಗಳು ಚರ್ಚಿಗೆ ಬಂದಾಗ ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಅವಳಿಗೆ 2 ವರ್ಷದ ಒಂದು ದೆವ್ವ ಕಾಟದ ಜ್ವರದಿಂದ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಮಗಳು. ಆಮೇನ್ 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 ಆಮೇನ್. 2 ವರ್ಷದಿಂದ ಒಂದು ದೆವ್ವ ಕಾಟ ಇತ್ತು, ಭಯಂಕರವಾದ ಜ್ವರಗಳು ಇರ್ತಾ ಇತ್ತು. ಏನಮ್ಮ? ಹಾ ಹೇಳಿ ಹೇಳಿ. ದೇವ್ ಹಿಡ್ದಿತ್ತು ಇಟೆ. ಅವ್ರ ತಾಯಿ ಹೇಳ್ತಾರಂತೆ. ಎಷ್ಟು ಈಸಿ ಹೇಳ್ತಾರೆ ಎಲ್ಲರೂ ಇಲ್ಲಿ. ಸರ್ 2-3 ವರ್ಷ ಆಯ್ತು ರೀ, ಅಷ್ಟೇ ಆರಾಮಿದ್ದಿದ್ದಿಲ್ಲ ರೀ. ಅದ್ರ ಸಲುವಾಗಿ ಇಲ್ಲಿ ನಮ್ಮ ಸುದೀಪ್ನು ಪ್ರಿಯಾಂಕಾ ಅಂತ ಹೇಳಿ ಬರ್ತಾರೆ ರೀ. ನಮಗೆ ಚರ್ಚ್ ಅಂಬದು ಗೊತ್ತಿದ್ದಿಲ್ಲ ರೀ. ಅವ್ರಲಿಂದ ಇಲ್ಲಿಗೆ ಬಂದೇವ್ರಿ. ಯಾರು ಬರ್ತಾರಮ್ಮ? ಪ್ರಿಯಾಂಕಾ ಸುದೀಪ್ ಅಂತ ಹೇಳಿ ಬರ್ತಾರೆ ರೀ, ರಾಯಸೂರ್ಲಿಂದ ರೀ. ಅದು ಇದು ಚರ್ಚ್ ಅಂಬದು ಗೊತ್ತಿದ್ದಿಲ್ಲ ರೀ ನಮಗೆ. ಅವ್ರದಿಂದ ನಮಗೆ ಗೊತ್ತಾಗ್ಯದ್ರಿ. ಇಲ್ಲಿ ಬರೋದ ಸ್ವಲ್ಪ ನಮ್ಮ ಹುಡುಗಿಗೆ ಆರಾಮಾಗ್ಯದ್ರಿ. ಆದ್ರೆ ನಮ್ಮ ಮನೆಯವ್ರು ಭೀ ಕುಡಿತೀರಿ ಒಂದು ಸ್ವಲ್ಪ. ಇಲ್ಲಿದು ಎಣ್ಣೆ ನೀರು ಒಯ್ದು ಹಚ್ಚನ 2 ತಿಂಗಳೈತೆ ರೀ ಕುಡಿಯೋದು ಬಿಟ್ರ. ಇದೆಲ್ಲ ಒಂದು ಸ್ವಲ್ಪ ನಿಮ್ಮ ದಯದಿಂದ ಆರಾಮಾಗ್ಯದ. 2 ವರ್ಷ ನಿಮ್ಮ ಮಗಳು ದೆವ್ವ ಇತ್ತು ನಿಮ್ಗೆ ಗೊತ್ತಿತ್ತಾ? ಸರ್ ಹಿಂಗೆ ಸಾಲಿಗೆ ಹೋದಳಂದ್ರೆ ಬೀಳ್ತಿಡ್ರಿ, ಬರೀ ಹಿಂಗೆ ಸುಸ್ತಾಗಿ ಬೀಳ್ತಿಡ್ರಿ. ಗೊತ್ತಿತ್ರಿ ಅಂದ್ರೆ ಇಲ್ಲಿ ಹಿಂಗೆ ಸರಿಯಾಗದಂತ ಗೊತ್ತಿದ್ದಿಲ್ಲ ನಮಗೆ. ಅವ್ರು ಹೇಳೋಣ ಬಂದಿದ್ದೇವ್ರಿ. ಅಂದ್ರೆ ಯಾವಾಗ ಕಮ್ಮ ಆಯ್ತು ನಿಮಗೆ? ಹೋದ್ವಾರ ಈಗ ಬ್ರಿಗೇಡ್ ಆಯ್ತಾ? ಯಾವ 1 ತಿಂಗಳಾಯ್ತು ರೀ ನಾವು ಇಲ್ಲಿ ಬರ್ಲತ್ತಿ. ಈಗ ಕಡಿಮೆ ಆಗ್ಯದ್ರಿ. ಕಡಿಮೆ ಆಗ್ಯದ. ದೇವ್ರ ನಮಸ್ತೆ.